ಸೊ ಎಲ್ಲ ಆದ್ಮೇಲೆ ಸಾಯಂಕಾಲ 6 ಗಂಟೆಗೆ ಒಂದು ಫ್ರೀಡಮ್ ಕಾನ್ಸರ್ಟ್ ಅನ್ನ ಆಯೋಜನೆ ಮಾಡ್ತಾ ಇದ್ದೇವೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಫ್ರೀಡಮ್ ಕಾನ್ಸರ್ಟ್ ಅನ್ನ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾಡಿನ ಹೆಸರಾಂತ ಕಲಾವಿದರು ಅವರಿಗೆ ನಾವು ಆಹ್ವಾನವನ್ನ ಕೊಟ್ಟಿದ್ದೇವೆ. ಉದಾಹರಣೆಗೆ MD ಪಲ್ಲವಿ, ಸಂಜಿತ್ ಹೆಗಡೆ, ರಘು ದೀಕ್ಷಿತ್, ಬ್ರೂಸ್ಲಿ ಮಣಿ, ನಕುಲ್ ಅಭಯಂಕರ್, ಹರೀಶ್ ಶಿವರಾಮಕೃಷ್ಣನ್, ಪ್ರವೀಣ್ ರಾವ್, ಪ್ರವೀಣ್ ಗೋಡ್ಕಂಡಿ, ಬ್ರೋದ, ಸಿದ್ಧಾರ್ಥ ಬೆಳೆಮಾನು, ಹೀಗೆ ಕನ್ನಡದ ಅನೇಕ ಹೆಸರಾಂತ ನಮ್ಮ ನಾಡಿನ ಕಲಾವಿದರನ್ನ ಕರೆಸಿ ಆವತ್ತು ವಿಧಾನಸೌಧದ ಸ್ಟೆಪ್ಸ್ ಮೇಲೆ ನಾವು ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನಗಳಿಗೆ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಇದೆಲ್ಲ ಮುಗಿದ ಮೇಲೆ ಇದು 6ರಿಂದ 9:30ವರೆಗೂ ಇರುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಫೈರ್ ವರ್ಕ್ಸ್ ಅನ್ನು ಕೂಡ ಮಾಡಬೇಕು ಅಂತ DPR ಮತ್ತು ಫೈರ್ ಡಿಪಾರ್ಟ್ಮೆಂಟು ಅವರೆಲ್ಲರ ಸಹಮತಿಯೊಂದಿಗೆ ಒಂದು ಫೈರ್ ವರ್ಕ್ಸ್ ಅನ್ನು ಕೂಡ ಮಾಡಬೇಕು ಕೊನೆಗೆ ಗ್ರ್ಯಾಂಡ್ ಫಿನಾಲೆ ಅಂತ. ಈ ರೀತಿಯಾಗಿ ಒಂದು ದಿನದ ಕಾರ್ಯಕ್ರಮ ಜನ ಬಂದು ಒಂದು ಸಿಟಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಕೇವಲ ರಜಾ ದಿನಕ್ಕೆ ಸೀಮಿತ ಆಗಬಾರದು ಅನ್ನೋ ಉದ್ದೇಶದಿಂದ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ದೇಶದ ಹುಟ್ಟು ಹಬ್ಬ, ದೇಶದ ಮೊದಲನೇ ಹಬ್ಬ ಆಗಬೇಕು. ಹಬ್ಬ ಅಂತ ಹೇಳಿದ್ರೆ ಬರೀ ಮನೆಯಲ್ಲಿ ಕೂತ್ಕೊಂಡು ರಜಾ ಅಂತ ಮಾಡಿದ್ರೆ ಹಬ್ಬ ಆಗೋದಿಲ್ಲ. ನಾವೆಲ್ಲ ಹೊರಗಡೆ ಬಂದು ಸೆಲೆಬ್ರೇಟ್ ಮಾಡಿದ್ರೆ, ಸಂಭ್ರಮಾಚರಣೆ ಮಾಡಿದ್ರೆ ಹಬ್ಬ ಆಗುತ್ತೆ. ಸ್ವಾತಂತ್ರ್ಯ ದಿನ ಆ ಥರ ನಮ್ಮೆಲ್ಲರ ಮೊದಲ ಹಬ್ಬ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾನು ಒಂದು ಸ್ವಾತಂತ್ರ್ಯ ದಿನ ಆಚರಣೆ, ಎರಡನೇದು ಬೆಂಗಳೂರು ಮತ್ತು ದೇಶದ ವೈವಿಧ್ಯತೆಯನ್ನು ಸಂಭ್ರಮಿಸೋದು, ಇನ್ನೊಂದು ಉಪ ಉದ್ದೇಶ ಏನು ಅಂದರೆ ಒಂದು ಬೆಂಗಳೂರಂತ ನಗರ ಅಂದರೆ ದಿನನಿತ್ಯ ಇಲ್ಲಿ ದೈನಂದಿನ ಬದುಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಟ್ರಾಫಿಕ್ಕು, ಗಾರ್ಬೇಜು, ನೀರು, ಅದು ಇದು ಎಲ್ಲ ರೋಡು, ಆದರೆ ಅವೆಲ್ಲ ಅವಶ್ಯಕತೆನೆ. ಆದರೆ ಒಂದು ನಗರ ಉತ್ತಮ ನಗರ ಆಗಬೇಕು, ವಾಸ ಮಾಡೋದಕ್ಕೆ ನಮ್ಮ ಊರು ಅಂತ ನಮಗೆ ಖುಷಿ ಆಗಬೇಕು ಅಂತ ಹೇಳಿದ್ರೆ ಇಂಥ ನಗರಕ್ಕೆ ಒಂದು ಸಾಂಸ್ಕೃತಿಕ ನೆಲೆನೂ ಇರಬೇಕು. ಸಾಂಸ್ಕೃತಿಕ ನೆಲೆಗಟ್ಟು ಬಹಳ ಮುಖ್ಯ. ಎಸ್, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸೇ ನಂಬರ್ 1. ಬಟ್ ಅದರ ಜೊತೆಗೆ ನಮ್ಮಂಥ ಸಿಟಿ ಅದಕ್ಕೆ ಒಂದು ಸಾಂಸ್ಕೃತಿಕ ನೆಲೆಗಟ್ಟು ಇರಬೇಕು, ಸಾಂಸ್ಕೃತಿಕ ಚೆಹರೆ ಇರಬೇಕು, ಸಾಂಸ್ಕೃತಿಕ ಮುಖ ಇರಬೇಕು. ಎಲ್ಲಿ ಸಂಸ್ಕೃತಿ, ಕ್ರೀಡೆ, ಮನೋರಂಜನೆ, ಪರಿಸರ ಇವೆಲ್ಲ ಇದ್ರೇನೆ ನಾಳೆ ಬೆಂಗಳೂರು ಇಲ್ಲಿ ವಾಸ ಮಾಡುವಂಥ ಜನಗಳಿಗೆ ಅತ್ಯುತ್ತಮ ಗುಣಮಟ್ಟ ಜೀವನ ಕೊಡಲಿಕ್ಕೆ ನಾವು ಸಾಧ್ಯ. ಹಾಗಾಗಿ ಮೊದಲನೇದು ಸ್ವಾತಂತ್ರ್ಯ ದಿನಾಚರಣೆ, ಎರಡನೇದು ಬೆಂಗಳೂರಿನ ವೈವಿಧ್ಯತೆಯ ಸಂಭ್ರಮಾಚರಣೆ, ಮೂರನೇದು ಬೆಂಗಳೂರಿಗೂ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನು ಇದೆ, ಇಲ್ಲ ಅಂತಲ್ಲ, ನಾವೇನು ಹೊಸದಾಗಿ ಕೊಡೋದು ಅಂತಲ್ಲ. ಆದರೆ ಈ ವಿಷಯಗಳಲ್ಲಿ ಅದೆಲ್ಲೋ ಹಿಂದಕ್ಕೆ ಸರಿದು ಬಿಡುತ್ತೆ. ಆ ನೆಲೆಗಟ್ಟನ್ನು ಮತ್ತಷ್ಟು ಭದ್ರಗೊಳಿಸಿ ಸಾಂಸ್ಕೃತಿಕ ಚೆಹರೆಯನ್ನು ಬಲಪಡಿಸ್ತಕ್ಕಂಥದ್ದು ಕೂಡ ಇದರಲ್ಲಿ ನಾವು ಉದ್ದೇಶವನ್ನು ಹೊಂದಿದ್ದೇವೆ.